Hi guys, welcome back to my YouTube channel. ನಾವಿವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ ನಿಮಗೆ ಗೊತ್ತಾಗುತ್ತೆ ಬನ್ನಿ ಗೈಸ್. ಹೋಗ್ತಾ ಸೊ ನಾವು ಬಸ್ನ ಬುಕ್ ಮಾಡಿದ್ವಿ. ಇವಾಗ ಬಂತು ಮೆಜೆಸ್ಟಿಕ್ಕಿಂದ. ಇವಾಗ ಬಸ್ ಹತ್ಕೊಂಡು ಹೋಗ್ತಾ ಇದ್ದೀವಿ. ಬನ್ನಿ ನಿಮಗೆ ಗೊತ್ತಾಗುತ್ತೆ ಎಲ್ಲಿಗೆ ಹೋಗ್ತಾ ಇದ್ದೀವಿ. ಗೈಸ್ ನಾವು ಇವತ್ತು ಎಲ್ಲಿಗೆ ಬಂದಿದ್ದೀವಿ ಅಂದರೆ ಮಂತ್ರಾಲಯಕ್ಕೆ ಬಂದಿದ್ದೀವಿ. ಸೊ ರೂಮ್ಗೆ ಬಂದು ಫ್ರೆಶ್ ಅಪ್ ಆಗಿ ಇವಾಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಗೈಸ್. ಅಲ್ಲೋಗಿ ಸಿಗ್ತೀವಿ ಬನ್ನಿ ಹೋಗೋಣ. ನೈಟು ಒಂದು 11:30 ಆಗಿತ್ತು ನಾವು ಬಸ್ ಹತ್ತಿದಾಗ. ಬುಕ್ ಮಾಡ್ಕೊಂಡಿದ್ವಿ ಬಸ್ಸು. ಇವಾಗ ಬೆಳಗ್ಗೆ 7:30 ಬಂದ್ವಿ. ಸೊ ಇವಾಗ ಎಲ್ಲ ಫ್ರೆಶ್ ಅಪ್ ಆದ್ವಿ. ಇವಾಗ ಹೋಗ್ತಾ ಇದ್ದೀವಿ ದೇವಸ್ಥಾನದ ಹೋಗಿ ಸಿಗ್ತೀವಿ ಬನ್ನಿ. ಎಷ್ಟು ನೋಡಿ ನಮ್ಮನ್ನ ಬಿಟ್ಬಿಟ್ಟು ಇವರೆಲ್ಲ ಊಟ ಮಾಡಿದ್ರು. ಊಟನ ಅಷ್ಟ ಹಾಗೆ ನಾವು ಮಾಡಿಲ್ಲ. ನಾವು ದರ್ಶನ ಮಾಡ್ಕೊಬಂದು ಊಟ ಮಾಡ್ತೀವಿ. ವ್ಲಾಗು ಯಾರು ನಾಷ್ಟ ಮಾಡಿದ್ರೆ ತೆಗಿಬೇಕಾಯ್ತು. ನಾವು ಅಪ್ಪ ನೋಡಿ ಆಲೆ ಮುಡಿ ಕೊಟ್ಟಾಯ್ತು. ನಾವು ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಹೋಗಿ ಬಂದ್ಮೇಲೆ ನಾಷ್ಟ ಮಾಡ್ತೀವಿ ನಾವು. ಬಂದ್ವಿ ದೇವಸ್ಥಾನ ಹತ್ರ. ಬಟ್ ಹೆವಿ ಬಿಸಿಲು ಅಂದರೆ ಬಿಸಿಲು ಇಷ್ಟೊತ್ತಿಗೆ. ಇವಾಗ ದರ್ಶನಕ್ಕೆ ಲೈನಲ್ಲಿ ಹೋಗ್ತಾ ಇದ್ದೀವಿ. ಲಾಸ್ಟ್ ಟೈಮು ನಮ್ಮ ಗ್ಯಾಂಗ್ ಜೊತೆ ಬಂದಿದ್ವಿ ಡಿಸೆಂಬರ್ ಟೈಮಲ್ಲಿ. ಅವಾಗ ನಾನು ಇನ್ನೂ ವ್ಲಾಗ್ ಸ್ಟಾರ್ಟ್ ಮಾಡಿರಲಿಲ್ಲ. ಸರಿ ನಾವು ಫ್ಯಾಮಿಲಿ ಬಂದಿದ್ವಿ. ಅವನ್ನೆಲ್ಲ ಮಿಸ್ ಮಾಡ್ಕೋತೀನಿ. ನಮ್ಮ ಗ್ಯಾಂಗ್ ಯಾರ್ಯಾರು ಬಂದಿದ್ವಿ ವ್ಲಾಗ್ ನೋಡಿದ್ರೆ ಗೊತ್ತಾಗುತ್ತೆ. ಅವ್ರನ್ನೆಲ್ಲ ಮಿಸ್ ಮಾಡ್ಕೋತೀನಿ. ಈಗ ಲೈನಲ್ಲಿ ಹೋಗ್ತಾ ಇದ್ದೀವಿ ಗೈಸ್. ಹೋಗಿ ದರ್ಶನ ಮಾಡ್ಕೊಂಡ್ಬಂದು ಆಮೇಲೆ ಸಿಗ್ತೇನೆ. ನೈಟೆಲ್ಲ ನಿದ್ದೆ ಇಲ್ಲ ಬಸ್ಸಲ್ಲಿ. ಸೊ ಕಣ್ಣು ನೋಡ್ಬೋದು ಹೆಂಗಾಗಿದೆ. ಸೊ ದರ್ಶನ ಮಾಡ್ಕೊಂಡು ಸಿಗ್ತೇನೆ ಗೈಸ್. ಗುರು ನೀನು ಗುರಿ ನೀನು ಫಲ ನೀನು ಪುಣ್ಯ ನೀನು ರಾಯರೇ ಎಂದು ಹೇಳಿರೋ ಕಾಯುವ ಮಂತ್ರ ಕಾಣಿರೋ ಕೋರಿದ ವರವ ನೀಡುವ ಕಲಿಯುಗ ದೈವ ನಂಬಿರೋ ಮಂತ್ರಾಲಯವೇ ಪುಣ್ಯಾಲಯವು ಜಗಕ್ಕೆ. ಜಾಸ್ತಿ ಜನ ಇರೋಣ ಅಂತ ಬಂದ್ವಿ. ಬಟ್ ನಾವು ಹೆಜ್ಜೆ ನಮಸ್ಕಾರ ಮಾಡೋಕ್ಕೆ ಹೋಗಿದ್ವಿ. ಅದಕ್ಕೆ ನೋಡಿ ಫೇಸ್ ಎಲ್ಲ ರೆಡ್ ಆಗೋಗಿದೆ. ಮುಗಿಸ್ಕೊಂಡು ಬಂದಿದ್ದು. ಇವಾಗ ನೆಕ್ಸ್ಟ್ ಪ್ಲೇಸು ಹೋಗುತ್ತಿಲ್ಲ ಇಲ್ಲಿ ಹೋಗಿ. ಅಲ್ಲಿದ್ದಾರೆ ನೋಡಿ ನಮ್ಮ ಡ್ರೈವರು. ಸೇಮ್ ರಿಯಲ್ ಆಗಿರೋ ಥರ ಇದೆ ರೇಸು. ಈ ಹತ್ರದೆಲ್ಲ ತೋರಿಸ್ತೀನಿ. ನಮ್ಮ ಅಪ್ಪನ ಜೊತೆ ಬಂದ್ಬಿಟ್ರೆ ಸ್ಟ್ಯಾಂಡ್ ಮೇಲೆ ಎಲ್ಲ ನಮ್ಮ ಅಪ್ಪಂಗೆ ಅರ್ಜೆಂಟ್ ಎಲ್ಲ ನೋಡೋಕ್ಕೂ ಬಿಡಲ್ಲ. ನೋಡೋದು ಇಲ್ಲ ನಮ್ಮಪ್ಪ. ನಮ್ಮಮ್ಮ ಹಂಗಲ್ಲ ನಮ್ಮ ಥರ. ನಮ್ಮಪ್ಪ ಒಳ್ಳೆ ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್. ಎಲ್ಲ ಬೇಗ ಆಗ್ಬಿಟ್ಟು ಬೇಗ ಹೋಗ್ಬಿಡ್ಬೇಕು. ಅದು ನಮ್ಮ ಅಪ್ಪನ ಪಾಲಿಸಿ. ಎಷ್ಟು ಕ್ಯೂಟಾಗಿ ಮಲಗಿದ್ದೀವಿ. ಗೈಸ್ ಇವಾಗ ದರ್ಶನ ಮುಗಿಸ್ಕೊಂಡು ರೂಮ್ ಕಡೆ ಹೋಗ್ತಾ ಇದ್ದೀವಿ. ಬಿಸಿಲಂದರೆ ಹೆವಿ ಬಿಸಿಲು ಗೈಸ್. ಇಲ್ಲಿ ಫುಲ್ಲು ಸಮ್ಮರಲ್ಲಿ ಇರುತ್ತಲ್ಲ ನಮ್ಮ ಕಡೆ ಆ ಥರ ಬಿಸಿಲು. ಇವಾಗ ರೂಮ್ ಕಡೆ ಹೋಗ್ತಾ ಇದ್ದೀವಿ. ಆಮೇಲೆ ಪ್ರಸಾದಕ್ಕೆ ಹೋಗೋಣ ಅಂತ. ಇವಾಗ ಹೋಗಿ ರೆಸ್ಟ್ ಮಾಡಬೇಕು. ಯಾಕಂದರೆ ನೈಟೆಲ್ಲ ನಿದ್ದೆ ಮಾಡಿಲ್ಲ. ಜರ್ನಿ ಮಾಡ್ತಿದ್ವಲ್ಲ ಬಸ್ಸಲ್ಲಿ ನಿದ್ದೆ ಮಾಡೋಕ್ಕಾಗಿಲ್ಲ. ಅದಕ್ಕೆ ಗೈಸ್ ಹೋಗೋಣ ರೂಮ್ಗೆ. ಗೈಸ್ ಇವಾಗ ಪ್ರಸಾದ ಊಟ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಗೈಸ್. ಏನು ಬಿಸಿಲು ಅಂದರೆ ಎಷ್ಟೊಂದು ಬಿಸಿಲು ಗೈಸ್. ಅಪ್ಪ ಇರ್ತಾನೇ ಇಲ್ಲ. ಪ್ರಸಾದ ಊಟ ಮಾಡ್ಕೊಂಡು ರೆಸ್ಟ್ ಮಾಡಿಕೊಂಡು ಇಲ್ಲಿಂದ ಹೊರಡೋದು ಬೆಂಗಳೂರಿಗೆ. ಬನ್ನಿ ಇವಾಗ ಎಲ್ಲದಕ್ಕೂ ಲೈನು ಗೈಸ್. ನಂತರ ಲೈನಲ್ಲಿ
ಆಯಿತು ಗೈಸ್, ಊಟ ಮಾಡ್ಕೊಂಡ್ಬಂದು ಇವಾಗೆಲ್ಲ ಆಚೆ ಕೂತ್ಕೊಂಡಿದ್ದೀವಿ. ಹೆಂಗಿತ್ತು ಊಟ ಹೇಳಿ? ಸೂಪರ್ ಆಗಿತ್ತು, ಚೆನ್ನಾಗಿತ್ತು. ಮೊಸರನ್ನ ಅಂತೂ ಎಕ್ಸ್ಟ್ರಾರ್ಡಿನರಿ. ಪ್ರಸಾದ ಹೆಂಗಿತ್ತು ಹೇಳಜ್ಜಿ? ಹಾಂ, ಪ್ರಸಾದ ಹೆಂಗಿತ್ತು ಹೇಳು? ಚೆನ್ನಾಗಿತ್ತು ಪ್ರಸಾದ. ಅದರಲ್ಲಿ ಏನು ಚೆನ್ನಾಗಿತ್ತು? ಅದರಲ್ಲಿ ಪಾಯಸ ಚೆನ್ನಾಗಿತ್ತು. ಹೌದಾ? ಹ್ಞೂ. ನನಗೆ ಇಲ್ಲಿ ಮಾಡೋ ಬಿಸಿಬೇಳೆ ಬಾತ್ ಇಷ್ಟ. ಹಾಂ, ಹೌದಾ? ನಾವು ಯಾವತ್ತು ಬಂದಿದೆ, ಫಸ್ಟ್ ಟೈಮ್ ಬಂದಿರೋದು, ಅದರಿಂದ ನಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಚೆನ್ನಾಗಿತ್ತು ಅದ್ರ ಊಟ. ಅಮ್ಮನ ಕೇಳೋಣ ಇದೆ. ಅಮ್ಮ ನೋಡಿ. ಹಾಯ್ ಗೈಸ್, ಊಟ ಚೆನ್ನಾಗಿತ್ತು. ಮೊಸರನ್ನ, ಪಾಯಸ, ಅನ್ನ ಸಾಂಬಾರು ಸೂಪರ್. ಹಾಯ್ ಗೈಸ್, ಅನ್ನ ಸಾಂಬಾರು, ಪಾಯಸ, ಮೊಸರನ್ನ ಸೂಪರ್ ಆಗಿತ್ತು. ಗೈಸ್, ಇವಾಗ ಇನ್ನೊಂದ್ಸರಿ ದರ್ಶನ ಮಾಡಕ್ ಬರ್ತಾ ಇದೀವಿ, ಅದು ಡೈರೆಕ್ಟಾಗಿ. ಗೈಸ್, ಇವಾಗ ಊಟಕ್ಕೆ ಬಂದಿದ್ದೀವಿ. ಯಾವ ಊರು ಅಂತ ಗೊತ್ತಿಲ್ಲ, ಯಾವುದೋ ಒಂದು ಹೋಟೆಲಲ್ಲಿ ನಿಲ್ಸಿದ್ದಾರೆ, ತಿಂತಾ ಇದ್ದೀವಿ. ಅಲ್ಲಿ ವ್ಲಾಗ್ ನಾನು ಮಾಡ್ತೀನಿ, ಸೊ ಅದು ನೀಟಾಗಿ ಕ್ಲಿಪ್ಪಿಂಗ್ ಆಗಿಲ್ಲ, ಅದಕ್ಕೆ ಇಲ್ಲಿಂದ ಕಂಟಿನ್ಯೂ ಮಾಡ್ತಿದ್ದೀನಿ. ಇವಾಗ